ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅಂತ ಯತೀಂದ್ರ ಅವರು ಹೇಳಿಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ದೆಹಲಿಯವರು ಮತ್ತು ಸಿಎಂ ಅವರು ಹೇಳಬೇಕಷ್ಟೇ. ಏನೇ ಹೇಳಿದ್ರೂ ಕೂಡ ಒಂದು ಹೈಕಮಾಂಡ್ ಹೇಳಬೇಕು, ಇಲ್ಲ ಸಿಎಂ ಅವರು ಹೇಳಬೇಕಷ್ಟೇ. ಹಾವೇರಿಯ ಶಿಗ್ಗಾವಿ ಪಟ್ಟಣದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಬೇಡಿ ಅಂತ ನಮ್ಮ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಹೀಗಾಗಿ ಸಿಎಂ ಮತ್ತು ಡಿಸಿಎಂ ಕೂಡ ಇದರ ಬಗ್ಗೆ ಹೇಳಿದ್ದಾರೆ. ಅವರ ಮನೆಗೆ ಇವರು ತಿಂಡಿಗೆ ಹೋಗಿದ್ರು, ಇವರ ಮನೆಗೆ ಅವರು ಕೂಡ ತಿಂಡಿಗೆ ಹೋಗಿದ್ರು. ಯಾರು ಏನೇ ಮಾತನಾಡಬಾರ್ದು ಅಂತ ಸ್ಪಷ್ಟ ಸಂದೇಶ ಕೂಡ ಕೊಟ್ಟಿದ್ರು. ಅದರ ಬಳಿಕವೂ ಕೂಡ ಮಾತನಾಡ್ತಾ ಇದ್ದಾರೆ. ಏನು ಮಾಡೋದಕ್ಕಾಗುತ್ತೆ ಹೇಳಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಬಗ್ಗೆ ನನಗೇನೂ ಗೊತ್ತಿಲ್ಲ. ಹಾವೇರಿ ಶಿಗ್ಗಾವಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಹೇಳಬೇಕು? ದೆಹಲಿಯವರು ಹೇಳಬೇಕು, ಸಿ ಎಂ ಹೇಳಬೇಕು ಅಷ್ಟೇ. ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಬೇಕು. ಸರ್, ಈಗ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಮಾತಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಮಾತಾಡೋದ್ರಿಂದ ಅವ್ರಿಗೇನಾದರೂ ನೋಟಿಸ್ ಕೊಡ್ತಾರಾ? ಒಂದು ಮಾತಾಡಬಾರ್ದು ಅಂತ ಹೈಕಮಾಂಡು ಹೇಳಿದ್ದಾರೆ, ಸಿ ಎಮ್ಮು ಹೇಳಿದ್ದಾರೆ, ಡಿ ಸಿ ಎಮ್ಮು ಹೇಳಿದ್ದಾರೆ. ಅವ್ರ ಮನೆಗೆ ತಿಂಡಿಗೆ ಇವ್ರು ಹೋಗಿದ್ರು, ಇವ್ರ ಮನೆಗೆ ಅವ್ರು ತಿಂಡಿಗೆ ಹೋಗಿದ್ರು. ಸ್ಪಷ್ಟ ಸಂದೇಶ ಯಾರು ಏನು ಮಾತಾಡಬೇಡ್ರಪ್ಪ ಅಂತ. ಅದ್ರ ಮೇಲೆ ಮಾತಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಡಿನ್ನರ್ ಪಾರ್ಟಿ ಬೇಕಾಗಿತ್ತು ಸರ್. ಈಗ ಇವತ್ತೇ ಅಲ್ಲ, ಎಲ್ಲ ವಿಧಾನಸಭೆ ಅಧಿವೇಶನ ನಡೆದಾಗ ಸಹಜವಾಗಿ ಸೇರ್ತೀವಿ. ಅದರಲ್ಲೇನು ರಾಜಕೀಯ ಇಲ್ಲ. ನಮ್ಗೆ ಯಾರು ಹೇಳಬೇಕು? ದೆಹಲಿಯವರು ಹೇಳಬೇಕು, ಸಿ ಎಂ ಹೇಳಬೇಕು ಅಷ್ಟೇ. ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಬೇಕು. ಸರ್, ಈಗ ಪಕ್ಷದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಇನ್ನು ಎಸ್ಸಿಪಿ ಟಿಎಸ್ಪಿ ಹಣ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹಣ ಅವರಿಗೆ ಖರ್ಚು ಮಾಡಿದ್ರೆ ತಪ್ಪೇನಿದೆ ಅಂತ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದರು. ದ್ವೇಷ ಭಾಷಣ ತಡೆ ವಿಧೇಯಕ ಮಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡೋದೇ ಬಿಜೆಪಿಯವರು. ಅವರಿಗೆ ಎಲ್ಲಿ ಶಿಕ್ಷೆಯಾಗತ್ತೆ ಅನ್ನೋ ಭಯ ಈಗ ಕಾಡ್ತಾ ಇದೆ. ಪ್ರತಿದಿನ ದ್ವೇಷ ಭಾಷಣ ಮಾಡ್ತಾರೆ ಬಿಜೆಪಿಯವರು. ಮೋದಿಯಿಂದ ಹಿಡಿದು ಅಮಿತ್ ಶಾ ವರೆಗೂ ಪ್ರತಿಯೊಬ್ಬರು ದ್ವೇಷ ಭಾಷಣ ಮಾಡ್ತಾರೆ. ಸಂವಿಧಾನದಲ್ಲಿ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಅವಕಾಶ ಇದೆ, ಹಾಗಂತ ಎಲ್ರಿಗೂ ಬೈಲಿ ಎತ್ತಿ ಕಟ್ಟಿ ಅಂತ ಯಾರೂ ಹೇಳಿಲ್ಲ. ದ್ವೇಷ ಭಾಷಣದಿಂದ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇದೆ. ಇದನ್ನು ಪ್ರಾರಂಭ ಮಾಡಿದ್ದು ಬಿಜೆಪಿ ಬಜರಂಗದಳ RSSನವರು. ನಾನು ಈ ಹಿಂದೆ ಗೃಹ ಮಂತ್ರಿಯಾಗಿದ್ದೆ. ಇವರ ಕತೆ ಚೆನ್ನಾಗಿ ಗೊತ್ತಿದೆ ನನಗೆ. ಹಾವೇರಿ ಶಿಗ್ಗಾವಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಜನ ನಮ್ಮಲ್ಲಿದ್ದಾರಾ ಇಲ್ವಾ? ಹತ್ತತ್ರ 20 SCನೇ 22-23% ಬರ್ತಾರೆ. ಎಲ್ಲ ಸೇರಿದ್ರೆ ಎಷ್ಟು ಪರ್ಸೆಂಟ್ ಆಗುತ್ತೆ? 24 ಬರುತ್ತೆ. ಅವ್ರ ಹಣ ಅವ್ರು ಖರ್ಚು ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ? ಈಗ ಅವ್ರ ಹಣ ಅವ್ರು ಖರ್ಚು ಮಾಡಿದ್ರೆ ತಪ್ಪೇನಿದೆ? ಈಗ ಒಂದು ನಿಮಿಷ ಇರಿ. ಅವ್ರ ಹಣ ಅವ್ರು ಖರ್ಚು ಮಾಡಿದ್ರೆ ತಪ್ಪೇನಿದೆ? ಏನಿಲ್ಲ. ದ್ವೇಷ ಭಾಷಣ ಮಾಡೋದು ಅವರೇ ಅಲ್ವಾ? ಅವ್ರಿಗೆ ಎಲ್ಲಿ ನಮಗೆ ಶಿಕ್ಷೆ ಆಗುತ್ತೆ ಅಂತ ಭಯ ಅಷ್ಟೇ ಅವರಿಗೆ. ಪ್ರತಿದಿನ ಏನು ಮಾಡ್ತಾರೆ? ದ್ವೇಷ ಭಾಷಣ. ಇಡೀ ಇಲ್ಲಿ ನಮ್ಮ ರಾಜ್ಯದಲ್ಲೆಲ್ಲ, ದೇಶದಲ್ಲೇ ಸ್ವತಃ ಪ್ರಧಾನಮಂತ್ರಿಗಳೇ, ಅಮಿತ್ ಶಾ ಅವರು, ಎಲ್ಲ ಬೇರೆ ಬೇರೆ ಎಲ್ಲ ರಾಷ್ಟ್ರ ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ. ನಮ್ಮ ರಾಜ್ಯದಲ್ಲೂ ಮಾಡ್ತಾರೆ. ವಾಟ್ಸಪ್ ಮುಖಾಂತರ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ. ವಾಕ್ ಸ್ವಾತಂತ್ರ್ಯ ಅಂದರೆ ಮಾತಾಡಲಿ, ಎಲ್ರಿಗೂ ಅವಕಾಶ ಇದೆ. ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಏನೊಬ್ಬರನ್ನ ಬೈರಿ ಅಂತ ಹೇಳ್ತಾರಾ? ಒಬ್ಬರು ಬೈನಿ ಅಂತ ಹೇಳ್ತಾರಾ? ಒಬ್ರನ್ನೊಬ್ರು ಎತ್ಕಟ್ಟಿ ಅಂತ ಹೇಳ್ತಾರಾ? ಅಲ್ವಾ? ಸ್ವಾತಂತ್ರ್ಯ ಇದೆ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ಬೋದಾ? ನಾನು ಮಾತಾಡಬಾರ್ದು. ನಾನು ಮಾತಾಡಿದ್ರು ತಪ್ಪೇ. ಅವರೇ ಅಲ್ಲ, ನಾನು ಕೂಡ ಮಾತಾಡಬಾರ್ದು. ದ್ವೇಷ ಭಾಷಣ ನಾನು ಮಾಡಬಾರ್ದು. ಕೋಮು ಗಲಭೆಗೆ ಪ್ರಮುಖ ಕಾರಣನೇ ಈ ದ್ವೇಷ ಭಾಷಣ. ಹೌದು, ಅವರೇ. ದ್ವೇಷ ಭಾಷಣದಿಂದಲೇ ನಮ್ಮ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದ್ದು. ಅದನ್ನು ಪ್ರಾರಂಭ ಮಾಡಿದ್ದೇ BJPಯವರು, ಬಜರಂಗದಳ, RSSನವರು. SC ST ಜನ ನಮ್ಮಲ್ಲಿದ್ದಾರಾ ಇಲ್ವಾ?